ಹಲೋ, ಗುಡ್ ಮಾರ್ನಿಂಗ್ ಎವ್ರಿಬಡಿ. ಈಗ ನಾನು ಪ್ರನೌನ್ ಕೈಂಡ್ಸ್ ಆಫ್ ಪ್ರೊನೌನ್ಸ್ ಅನದರ್ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ಲೆಟ್ ಅಸ್ ಕಮ್ ಟು ದ ಪಾಯಿಂಟ್. ಎ ಪ್ರನೌನ್ ಅಂದರೆ ವಾಟ್ ಈಸ್ ಎ ಪ್ರನೌನ್? ಎ ಪ್ರನೌನ್ ಈಸ್ ಎ ವರ್ಡ್ ಯೂಸ್ಡ್ ಇನ್ ದ ಪ್ಲೇಸ್ ಆಫ್ ಎ ನೌನ್. ಫಾರ್ ಎಕ್ಸಾಂಪಲ್, ನೌನ್ ಯೂಸ್ ಮಾಡೋಕ್ಕಾಗಲ್ಲ ಅಂದ್ಕೊಳ್ಳಿ, ಆ ಟೈಮಲ್ಲಿ ಪ್ರನೌನ್ಸ್ ಯೂಸ್ ಮಾಡಬೇಕು. ನೌನ್ ಯಾವಾಗ ಯೂಸ್ ಮಾಡೋಕ್ಕಾಗಲ್ಲ? ನೌನ್ ರಿಪೀಟ್ ಒಂದು ಸೆಂಟೆನ್ಸ್ ಆದಮೇಲೆ ಇನ್ನೊಂದು ಸೆಂಟೆನ್ಸ್ ಅದೇ ರಿಪೀಟ್ ಆದಾಗ, ಅದೇ ನೌನ್ ಬಂದಾಗ ತಿರ್ಗಾ ಹೆಸರು ಹೇಳೋಕ್ಕಾಗಲ್ಲ. ಈಗ ರಾಮ ಇಸ್ ಎ ಬಾಯ್, ಕ್ಲೆವರ್ ಬಾಯ್, ರಾಮ ಇಸ್ ಎ ಗುಡ್ ಬಾಯ್, ರಾಮ ಇಸ್ ಎ ಬ್ಯೂಟಿಫುಲ್. ಹಂಗೆ ರಾಮ ಅಂತ ನಾನು ಹೇಳ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಒಂದು ಸರಿ ಹೆಸರು ಹೇಳಿದ್ಮೇಲೆ ಆ ಹೆಸರನ್ನ ಡಿನೋಟ್ ಮಾಡೋ ಇನ್ನೊಂದು ಅದೇ ಪ್ರನೌನ್. ಆ ಪ್ರನೌನ್ನ ಹೇಳ್ಕೊಂಡು ಹೋಗ್ತೀವಿ. ಈಗ ಬಾಯ್ಸ್ಗೆ ಹಿ, ಗರ್ಲ್ಸ್ಗೆ ಶಿ, ಲೈಕ್ ದಿಸ್. ಈಗ ಅದರಲ್ಲೇ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರನೌನ್ಸ್ ಈಗ ನೋಡೋಣ. ಸೊ ದಿ ಪ್ರನೌನ್ ಇಸ್ ಎ ವರ್ಡ್ ಇನ್ಸ್ಟೆಡ್ ಆಫ್ ಎ ನೌನ್. ನೌನ್ ಬದಲು ಯೂಸ್ ಮಾಡೋದೇ ನೌನ್ನ ಅದೇ ನೌನ್ ಬಗ್ಗೆನೇ ಹೇಳೋದೇ ಪ್ರನೌನ್. ಸೊ ಫಸ್ಟ್ ಇಲ್ಲಿ 9 ಕೈಂಡ್ಸ್ ಆಫ್ ಪ್ರನೌನ್ಸ್ ಇದೆ. ಫಸ್ಟ್ ಒನ್ ಬೈ ಒನ್ ಹೋಗೋಣ. ಪರ್ಸನಲ್ ಪ್ರನೌನ್. ಪರ್ಸನಲ್ ಅನ್ನೋದು ಪರ್ಸನಲ್ಲಾಗಿ ಹೇಳೋವಂಥ. ಫಾರ್ ಎಕ್ಸಾಂಪಲ್, ನಾನು, ನಾವು, ವಿ, ಯು, ನೀನು, ಅವನು, ಅವಳು. ಪರ್ಸನಲ್ಲಾಗಿ ಒಬ್ಬೊಬ್ಬರಿಗೆ ಇಟ್, ಅದು, ದೇ, ಅವರು, ಇದೆಲ್ಲ ಪರ್ಸನಲ್ಲಾಗಿ ಹೇಳೋದು. ನಮಗೆ, ನಿಮಗೆ, ಅವ್ರಿಗೆ, ಅವಳಿಗೆ, ಅವನು, ಇವನು, ನಾವು, ಅವರು. ಇದು ಪರ್ಸನಲ್ ಪ್ರನೌನ್. ರಿಫ್ಲೆಕ್ಸಿವ್ ಪ್ರನೌನ್. ರಿಫ್ಲೆಕ್ಸಿವ್ ಅಂದರೆ ಡಿಫ್ಲೆಕ್ಟ್ ಮಾಡೋದು. ನನ್ನ ಮೈಸೆಲ್ಫ್, ಸೆಲ್ಫ್ ಎಲ್ಲ ಬರುತ್ತೆ ಕೊನೆಯಲ್ಲಿ. ಮೈಸೆಲ್ಫ್, ನಾನಾಗಿ ಅಂತ, ನಾನೇ. ಯುವರ್ ಸೆಲ್ಫ್, ನೀನು. ಹಿಮ್ಸೆಲ್ಫ್, ಅವನಾಗಿ. ಹರ್ ಸೆಲ್ಫ್, ಅವಳಾಗಿ. ಇದೆಲ್ಲ ಮೈಸೆಲ್ಫ್, ಯುವರ್ ಸೆಲ್ಫ್, ಹಿಮ್ಸೆಲ್ಫ್, ಹರ್ ಸೆಲ್ಫ್. ಇದೆಲ್ಲ ರಿಫ್ಲೆಕ್ಸಿವ್ ಪ್ರನೌನ್. ರಿಫ್ಲೆಕ್ಟ್ ಮಾಡುತ್ತೆ. ಹರ್ ಸೆಲ್ಫ್ ಅನ್ನೋದೇನು? ಅವಳನ್ನ ರಿಫ್ಲೆಕ್ಟ್ ಮಾಡುತ್ತಲ್ವ. ಹಿಮ್ಸೆಲ್ಫ್, ಅವನು. ಹಿಮ್ಸೆಲ್ಫ್ ಅನ್ನೋದೆಲ್ಲ ಜೆಂಟ್ಸ್ಗೆ, ಹರ್ ಸೆಲ್ಫ್ ಎಲ್ಲ ಲೇಡೀಸ್ಗೆ. ಯುವರ್ ಸೆಲ್ಫ್, ನಿನ್ನ ರಿಫ್ಲೆಕ್ಟ್ ಮಾಡೋದು, ಯು, ನಿನ್ನ. ಮೈ ಸೆಲ್ಫ್, ಮೈ ಅಂದರೆ ನನ್ನ ರಿಫ್ಲೆಕ್ಟ್ ಮಾಡೋದು, ಹೇಳೋದು, ಮೈ ಸೆಲ್ಫ್ ಅಂತ. ಸೊ ದಟ್ ಈಸ್ ಕಾಲ್ಡ್ ರಿಫ್ಲೆಕ್ಸಿವ್ ಪ್ರನೌನ್. ಎಂಫ್ಯಾಟಿಕ್ ಪ್ರನೌನ್ ಅಂದರೆ ಐ ಮೈ ಸೆಲ್ಫ್ ಸಾ ಹಿಮ್. ಇದು ಅಷ್ಟೇ. ಎಂಫ್ಯಾಟಿಕ್ ಅಂದರೆ ಒತ್ತಿ ಹೇಳೋದು. ಐ ಮೈ ಸೆಲ್ಫ್, ನಾನು ನನ್ನ ಸ್ವಂತ ನಾನೇ ನನ್ನ ಕಣ್ಣಾರೆ ನೋಡಿದೆ ಅಂತ ಇದು ಮಾಡಿ ಪ್ರೆಸ್ ಮಾಡಿ ಹೇಳೋದು ಎಂಫ್ಯಾಟಿಕ್. ಅದನ್ನು ಒಂಥರ ಇದು ಮಾಡಿ ಹೇಳೋದು, ಪರ್ಫೆಕ್ಟಾಗಿ ಹೇಳೋದು. ನಾನು ನನ್ನ ಕಣ್ಣಾರೆ ನೋಡಿದೆ ಅಂತ ಪ್ರಾಮಿಸ್ ಮಾಡಿ ಹೇಳೋ ಥರ ಒತ್ತಿ ಹೇಳೋದು. ದಟ್ ಈಸ್ ಎಂಫ್ಯಾಟಿಕ್ ಪ್ರನೌನ್. ರೆಸಿಪ್ರೋಕಲ್ ಪ್ರನೌನ್. ರೆಸಿಪ್ರೋಕಲ್ ಪ್ರನೌನ್ ಈಚ್ ಅದರ್, ಒನ್ ಅನದರ್. ಈಚ್ ಅದರ್, ಈಚ್ ಅದರ್, ಪ್ರತಿಯೊಬ್ಬರು. ಒನ್ ಅನದರ್, ಒಬ್ಬರೊಬ್ಬರು. ಈಗ ರೆಸಿಪ್ರೋಕಲ್, ಇದು ರೆಸಿಪ್ರೋಕಲ್. ಈಚ್ ಅದರ್, ಒಬ್ರಿಗೊಬ್ಬರು. ಈಚ್ ಅದರ್, ಒಬ್ರಿಗೊಬ್ಬರು. ಒನ್ ಅನದರ್, ಒಬ್ಬರು ಇನ್ನೊಬ್ಬರು. ದಿಸ್ ಈಸ್ ಕಾಲ್ಡ್ ರೆಸಿಪ್ರೋಕಲ್. ಡೆಮಾನ್ಸ್ಟ್ರೇಟಿವ್ ಪ್ರನೌನ್. ಡೆಮಾನ್ಸ್ಟ್ರೇಟ್ ಮಾಡುತ್ತೆ. ಇದು, ಅದು, ಇವು, ಅವು. ತೋರಿಸಿ, ಕೈ ಬಿಟ್ಟು ತೋರಿಸಿ ಹೇಳೋದು, ಬೇಲೆ ಹೇಳೋದು. ಅದನ್ನು ಡೆಮಾನ್ಸ್ಟ್ರೇಟ್ ಮಾಡಿ ಹೇಳೋದಲ್ಲ ಡೆಮಾನ್ಸ್ಟ್ರೇಟಿವ್ ಪ್ರನೌನ್. ಅದ್ರ ಬಗ್ಗೆ ಹೇಳೋದು. ಈ 4. ನೆಕ್ಸ್ಟ್ ಇಂಟರೋಗೇಟಿವ್ ಪ್ರನೌನ್. ಇಂಟರೋಗೇಟಿವ್ ಸೆಂಟೆನ್ಸ್ ಗೊತ್ತು ನಿಮಗೆ. ಇಂಟರೋಗೇಟಿವ್ ಅಂದರೆ ಆಸ್ಕಿಂಗ್ ಕ್ವಶನ್ ಕೇಳೋ ವರ್ಡ್ಸ್ ಎಲ್ಲ ಇಂಟರೋಗೇಟಿವ್ ಪ್ರನೌನ್. ಹೂ, ಯಾರು, ಹೂಮ್, ಹೂಸ್, ವಿಚ್, ವಾಟ್, WH ವರ್ಡ್ಸ್, ಇದೆಲ್ಲ ಇಂಟರೋಗೇಟಿವ್ ಪ್ರನೌನ್. ಇಂಡೆಫಿನೆಟ್ ಪ್ರನೌನ್. ಇಂಡೆಫಿನೆಟ್ ಅಂದರೆ ಡೆಫಿನೆಟಾಗಿ ಹೇಳಲ್ಲ, 1, 2, 3 ಅಂತ. ಸಮ್ ಅಂದರೆ ಸ್ವಲ್ಪ, ಮೆನಿ ಅಂದರೆ ತುಂಬ, ಎನಿವನ್ ಯಾವುದಾದ್ರೂ, ನೋಬಡಿ ಯಾರೂ ಇಲ್ಲ, ಇವನೇ ಇಲ್ಲ ಅವನೇ ಇಲ್ಲ ಅಂತೇಳಿ ಯಾರೂ ಇಲ್ಲ. ಡೆಫಿನೆಟಾಗಿ ಹೇಳಲ್ಲ, ಅದು ಇಂಡೆಫಿನೆಟ್ ಪ್ರನೌನ್. ಡಿಸ್ಟ್ರಿಬ್ಯೂಟಿವ್ ಪ್ರನೌನ್ ಅಂದರೆ ಪ್ರತಿಯೊಬ್ಬರಿಗೂ ಹಂಚಿ ಹೇಳೋದು. ಈಚ್, ಒಬ್ಬೊಬ್ಬರು. ಐದರ್, ಇವನಾದರೂ ಅವನಾದರೂ. ನೈದರ್, ಇದಾದರೂ ಅದಾದರೂ. ಅದು ಡಿಸ್ಟ್ರಿಬ್ಯೂಟಿವ್. ರಿಲೇಟಿವ್ ಪ್ರನೌನ್. ರಿಲೇಟಿವ್ ಅಂದರೆ ರಿಲೇಟೆಡ್, ಯಾರು ಪರ್ಸನ್ಸ್ಗೆ ರಿಲೇಟಿವ್ ಆದರೆ ಹೂ ಅಂತ ಹೇಳೋದು. ವಿಚ್, ಯಾವುದಾದ್ರೂ ವಸ್ತುಗೆ ರಿಲೇಟಿವ್ ಆಗಿ ಹೇಳೋದು. ದಟ್, ಅದು ಅಷ್ಟೇ. ಹೂಮ್, ಪರ್ಸನ್ಗೆ ಹೂಮ್ ಅಂದರೆ ಯಾರಾದರೂ. ಹೂಮ್, ಯಾರು. ಹೂಸ್, ಯಾರನ್ನು. ಸೊ ದಿಸ್ ಈಸ್ ಅಬೌಟ್ ಪ್ರನೌನ್ಸ್ ಆ್ಯಂಡ್ ಇಟ್ಸ್ ಕೈಂಡ್ಸ್. ರಿಲೇಟಿವ್ ಪ್ರನೌನ್ ರಿಲೇಟೆಡ್ ಆಗಿ ಹೇಳೋದು. ಮನುಷ್ಯನಿಗೆ ರಿಲೇಟಾಗಿ ಹೇಳೋದು ಹೂ. ವಸ್ತುಗೆ ರಿಲೇಟಾಗಿ ಹೇಳೋದು ವಿಚ್. ದಟ್, ಹೂಮ್ ಅದು ಮನುಷ್ಯನಿಗೆ ರಿಲೇಟಿವ್ ಆಗಿ ಹೇಳೋದು. ಹೂಸ್ ಅದು ಅಷ್ಟೇ ಮನುಷ್ಯನಿಗೆ ರಿಲೇಟಿವ್ ಆಗಿ ಹೇಳೋದು. ಸೊ ದೀಸ್ ಆರ್ ಅಬೌಟ್ ಕೈಂಡ್ಸ್ ಆಫ್ ಪ್ರನೌನ್ಸ್. ಐ ಥಿಂಕ್ ಯು ಹ್ಯಾವ್ ಅಂಡರ್ಸ್ಟುಡ್. ಸೊ
If you had like it, share it and subscribe. Thank you.